ದೇವೇಗೌಡರ ಬಗ್ಗೆ ಮಾತನಾಡಕ್ಕೆ ಹೊರಟಿದ್ದೀನಿ. ಅತ್ಯಂತ ಸೂಕ್ಷ್ಮವಾದ ವಿಷಯ ಇದು. ಮಕ್ಕಳಿಗೆ ಅವ್ರು ಹೇಳ್ತಾ ಇದ್ದದ್ದು, ನಾನು ಹರದನಹಳ್ಳಿಯಿಂದ ದುಡ್ಡು ತಂದು ರಾಜಕೀಯ ಮಾಡಿಲ್ಲ, ನೀವು ದುಡ್ಡು ಹಿಂದೆ ಹೋಗಬೇಡಿ, ದುಡ್ಡಿನಿಂದ ಅಲ್ಲ ಜನರ ವಿಶ್ವಾಸದಿಂದ ರಾಜಕೀಯ ಮಾಡಬೇಕು, ಮಕ್ಕಳ ಎದುರಿಗೆ ಏನಿದ್ರು ಮಾಡಿಸ್ಕೊಳ್ಳಿ ಅಂತಿದ್ರು. ಅವ್ರಿಲ್ಲ, ನಾನೊಬ್ಬನೇ ಇದ್ದಾಗ ಮಕ್ಕಳು ಏನು ಹೇಳಿದ್ರು ನೀವು ಮಾಡಕ್ ಹೋಗ್ಬೇಡಿ, ಅನ್ಲೆಸ್ ಇಟ್ ಈಸ್ ಗುಡ್ ಫಾರ್ ದ ನೇಷನ್. ಕುಮಾರಸ್ವಾಮಿ ಕೂಡ ಆಗ್ತಾನೆ ಎಂಟರ್ ಆಗಿದ್ರು, ಮತ್ತು ಅವ್ರಿಗೆ ಇದ್ದಿದ್ದು ಒಂದೇ, ಇವರ ಕಾಳಜಿಗಳು ನನಗೆ ಗೊತ್ತಿರೋ ಹಾಗೆ ಇರಲಿಲ್ಲ. ಇದರಿಂದ ಏನೇನು ಮಾಡಬಹುದು, ಸಂಪತ್ತನ್ನು ಮಾಡಿಕೊಂಡು ಸದಾ ಇದನ್ನ ಶಾಶ್ವತ ಮಾಡ್ಕೊಳ್ಳೋದು ಹೇಗೆ ಅಧಿಕಾರನ ಅನ್ನೋ ರೀತಿ ಇತ್ತು. ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದ ನಂತರ ಇವ್ರ ವ್ಯಕ್ತಿತ್ವ ಬದಲಾವಾಯಿತು. ಸಿದ್ದರಾಮಯ್ಯನವ್ರನ್ನ CM ಮಾಡಬಹುದಾಗಿತ್ತು. ಕಾಂಗ್ರೆಸ್ಗೆ ಬೇರೆ ದಾರಿ ಇರಲಿಲ್ಲ, ಆಯ್ಕೆ ಇರಲಿಲ್ಲ. ಇವ್ರಿಗೆ ಒಂದು ಅನುಮಾನ ಬರೋದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ CM ಆದರೆ ನಮ್ಮ ಕುಟುಂಬ ತುಳಿತಾರೆ. ಆ ಸಮಯದಲ್ಲಿ ರಾತ್ರಿ ಹೇಳ್ತಾರೆ ಸಿದ್ದರಾಮಯ್ಯ, ಇವಾಗ ಸಿದ್ದರಾಮಯ್ಯ ನೆನ್ಸ್ಕೋಬೇಕದನ್ನ ಹೇಳ್ತಾರೆ, ನಾನು CM ಆದ್ಮೇಲೆ ಇವ್ರನ್ನ ಹೆಂಗೆ ಮಟ್ಟ ಹಾಕ್ಬೇಕು ನನಗೆ ಗೊತ್ತು, ನೀವು ತಲೆ ಕೆಡ್ಸ್ಕೋಬೇಡಿ ಅಂತ. ಅವರು ಫೋನ್ ಆನ್ ಮಾಡಿ ದೇವೇಗೌಡರು ಕೇಳಿಸ್ತಾರೆ ಅವ್ರು ಆಡ್ತಾ ಇರೋ ಮಾತನ್ನೆಲ್ಲ. ಅವ್ರ ಹೆಸರು ನಾನು ಹೇಳೋದಿಲ್ಲ. ಈಗ ಸಿದ್ದರಾಮಯ್ಯ ಜೊತೆಲಿದ್ದಾರೆ, ಗುಂಪುಗಾರಿಕೆ ಬೇರೆಯವ್ರು ಮಾಡಲಿಲ್ಲ. ಫಸ್ಟ್ ಮಾಡೋದು ಇದರಲ್ಲಿ ಆ ಪಕ್ಷದಲ್ಲಿ ಕುಮಾರಸ್ವಾಮಿ. ಆದರೆ ಕುಮಾರಸ್ವಾಮಿ ಆ ಪಾರ್ಟಿಯನ್ನ ಹೊಡೆದು ಬಿಟ್ರು, CM ಆಗ್ಬಿಟ್ಟು. ನಿಮ್ಮ ಕುಟುಂಬದಲ್ಲೇ ಒಬ್ಬ ನೀವು ನಂಬಿರೋ ತತ್ವಗಳಿಗೆ, ಸಿದ್ಧಾಂತಗಳಿಗೆ, ನೀವು ನಡ್ಕೊಂಡು ಬಂದ ದಾರಿಗೆ ವಿರೋಧ ಆಗಿದ್ದಾಗ ಆತನ ಯಾಕೆ ಹೊರಗಡೆ ಹಾಕಲಿಲ್ಲ? ಸಿದ್ದರಾಮಯ್ಯ ಆ ಮನುಷ್ಯನ್ ಹಿಡ್ಕೋ, ನಮ್ಮ ಜೊತೆಲಿ ಇದ್ದವರು ಬಿಟ್ಟು ಹೋಗೋದಕ್ಕೂ ಕಾರಣ ನೀನೇ ಅಂತ ಮಗನ್ ಹೇಳಕ್ಕಾಗಲಿಲ್ಲ. ಮೊಮ್ಮಕ್ಕಳು ದಾರಿ ತಪ್ತಾ ಇದಾರೆ, ಎಲ್ಲ ಜಗತ್ತು ಗೊತ್ತಿತ್ತು. ರೇವಣ್ಣನ ಬಗ್ಗೆ ಎಷ್ಟು ಕೆಟ್ಟ ಹೆಸರಿತ್ತು ಇದರಲ್ಲಿ ಹಾಸನದಲ್ಲಿ ಗೊತ್ತಿರಲಿಲ್ವ ನಿಮಗೆ? ಏನ್ ಮಾಡಿದ್ರಿ ನೀವು? ಇಂದಿರಾ ಗಾಂಧಿ ಅಥವಾ ನೆಹರು ಕುಟುಂಬ ಆಡಳಿತವನ್ನ ದೂರೀಕರಿಸ್ತಿದ್ದ ನೀವು, ಟೀಕಿಸ್ತಿದ್ದ ನೀವು, ನಿಮ್ಮ ಫ್ಯಾಮಿಲಿನಲ್ಲೇ ಬೆಳೀತಾ ಹೋದಾಗ ಅದನ್ನು ತಡೆಯೋ ಯೋಚನೆ ಕೂಡ ಮಾಡಲಿಲ್ಲ. ಆದರೆ ಸಣ್ಣ ವಯಸ್ಸಿನಿಂದ ನೀವು ಸಣ್ಣತನ ಬೆಳೆಸ್ಕೊಂಡು ಬಂದ್ಬಿಟ್ರಿ. ನನಗೆ ಯಾರೇ ಸ್ಪರ್ಧಿಗಳಿದ್ರು ಅವ್ರನ್ನ ವಿರೋಧಿಗಳು ಅಂತ ಹೇಳಿ ತುಳಿತಾ ಹೋಗಬೇಕು, ಮಟ್ಟ ಹಾಕಬೇಕು, ತಳ್ಳಿಬಿಡ್ಬೇಕು. ಇವತ್ತು ನಿಮ್ಮ ಕುಟುಂಬ ಏನಾಗಿದೆ ಗೌಡ್ರೆ? ಏನಾಗಿದೆ? ದೊಡ್ಡ ಮಗನ ಕುಟುಂಬ ನಾಶ ಆಗಿಬಿಟ್ಟಿದೆ. ನನ್ನ ಮೊಮ್ಮಗನ್ನ ಗೆಲ್ಲಿಸಿ ಈ ಭ್ರಷ್ಟ ಸರ್ಕಾರ ಒಂದು ತಿಂಗಳಲ್ಲಿ ತೆಗಿತೀನಿ. ದೇವೇಗೌಡರು ಹೇಳೋ ಮಾತಾಡು. ನಿಮ್ಮ ಮಗನಿಗಿಂತಲೂ ಭ್ರಷ್ಟ ಆಗಿದ್ದಾರೆ ಇವರು. ಸ್ನೇಹಿತರೆ, ಇವತ್ತು ನಾನು ದೇವೇಗೌಡರ ಬಗ್ಗೆ ಮಾತನಾಡಕ್ಕೆ ಹೊರಟಿದ್ದೀನಿ. ಅತ್ಯಂತ ಸೂಕ್ಷ್ಮವಾದ ವಿಷಯ ಇದು. ಯಾಕೆಂದರೆ ಹೊರಟಾಗಿ ಅಥವಾ ಅವಿವೇಕತನದಿಂದ ಅವ್ರನ್ನ ಟೀಕಿಸೋದು ಅಥವಾ ಅವ್ರನ್ನ ಪ್ರಶಂಸಿಸೋದು ಅದು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ. ಆದರೆ ನಾನು ನೋಡ್ಕೊಂಡು ಬಂದಿರೋ ದೇವೇಗೌಡರು ಹೇಗಿದ್ರು, ಹೇಗೆ ಬೆಳೆದ್ರು, ಹೇಗಿದ್ದಾರೆ, ಇವತ್ತೇನಾಗಿದ್ದಾರೆ, ಈ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಬಯಸ್ತೇನೆ. ದೇವೇಗೌಡರು ಬರೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ ಕಂಡ ಅತ್ಯಂತ ಅಪರೂಪದ ವ್ಯಕ್ತಿ. ಅಪರೂಪದ ರಾಜಕಾರಣಿ ಅಲ್ಲ, ಅಪರೂಪದ ವ್ಯಕ್ತಿ, ವಿಶಿಷ್ಟ ವ್ಯಕ್ತಿ. ಅವರ ಸಂಕಲ್ಪ ಶಕ್ತಿ, ಅವರ ಕ್ರಿಯಾಶೀಲತೆ, ಅವರ ಏಕಾಗ್ರತೆ ಮತ್ತು ಛಲ ಅಸಾಮಾನ್ಯ. ದೇವೇಗೌಡರೇನಾದರೂ ರಾಜಕೀಯಕ್ಕೆ ಬರದೆ ಆಧ್ಯಾತ್ಮಿಕ ಪಥದಲ್ಲಿ ಇದ್ದಿದ್ರೆ ತಿರುವಣ್ಣಾಮಲೆಯನ್ನ ರಮಣ ಮಹರ್ಷಿ ಅಥವಾ ಪಾಂಡಿಚೇರಿಯ ಅರವಿಂದರು ಅವರ ಸ್ಥಾನದಲ್ಲಿ ಇರ್ತಿದ್ರು. ಬಹುಶಃ ಅವನ್ನೂ ಮೀರಿಸಿದ ಸಂಕಲ್ಪ ಶಕ್ತಿ ಇವರಲ್ಲಿತ್ತು. ಆ ಛಲದ ಜೊತೆಗೆ ವಸ್ತುಗಳ ವ್ಯಾಮೋಹ ಎಂದೂ ಇರಲಿಲ್ಲ ಇವರಿಗೆ. ರಾಜಕೀಯದಲ್ಲಾಗಲಿ, ಅವರು ಬಳಸೋ ವಾಹನದಲ್ಲಾಗಲಿ, ಅಥವಾ ಅವರು ಹಾಕೊಳ್ಳೋ ದಿರಿಸುಗಳು, ಡ್ರೆಸ್ಗಳು, ಯಾವುದ್ರಲ್ಲೂ ಸಹ ಒಂದು ವಸ್ತುಗಳ ವ್ಯಾಮೋಹ ಇರಲಿಲ್ಲ. ಮತ್ತು ಬಡಜನತೆಯನ್ನು, ನಿರ್ಗತಿಕರನ್ನು ತುಂಬ ಇಷ್ಟಪಡ್ತಿದ್ರು. ನಿಮಗೆಲ್ಲ ಗೊತ್ತೋ ಇಲ್ವೋ, ಅವರು CM ಆಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕಚೇರಿಗೆ ಹೋದರೆ 100ಕ್ಕೆ 95 ಜನ ಪಂಚೆ ಮತ್ತು ಟವಲ್ ಹಾಕ್ಕೊಂಡಿರೋರು. ಅದೇ ರೀತಿ ಅವರ ನಂತರ ಬಂದ SM ಕೃಷ್ಣ ಅವರ ಕಾಲದಲ್ಲಿ 100ಕ್ಕೆ 90 ಜನ ಸೂಟ್ ಹಾಕಿರ್ತಿದ್ರು. ಅದೇ ರೀತಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ 100ಕ್ಕೆ 50ರಿಂದ 55% ಜನ ಎಲ್ಲರೂ ಪಂಚೆಗಳು ಹಾಕೊಂಡಿರ್ತಿದ್ರು. ಅವ್ರನ್ನ ನೋಡೋದಕ್ಕೆ ಸಂತೋಷ ಆಗ್ತಿತ್ತು. ಮತ್ತು ಪ್ರಧಾನಮಂತ್ರಿ ಆಗಿದ್ದಾಗಲೂ ಸಾಮಾನ್ಯ ಹೋದರೆ ಸಾಮಾನ್ಯನನ್ನ ಅವನ ಮಹಾವಿಶಿಷ್ಟ ವ್ಯಕ್ತಿ ಅನ್ನೋ ರೀತಿ ಮಾತಾಡಿಸ್ತಾ ಇದ್ರು. ಅವರು ಬೆಳೆಸಿದಷ್ಟು ಇವರು ಯಾರೂ ಬೆಳೆಸ್ಲಿಲ್ಲ. ಅಷ್ಟು ಜನಗಳನ್ನ ಬೆಳೆಸಿದ್ರು, ದುಡಿದ್ರು, ಎಲ್ಲರ ಜೊತೆ ಹೆಗಲು ಕೊಟ್ಟು ಓಡಾಡಿದ್ರು ಮತ್ತು ಒಂದು ಕನ್ಸೆಪ್ಟ್ ಕೊಟ್ಟರು. ತೆನೆ ಹೊತ್ತ ಮಹಿಳೆ ಜಾತ್ಯತೀತ ಜನತಾದಳ. ಜಾತ್ಯತೀತ ಅಂದ್ರೇನು? ಜಾತಿಗೆ ಅತೀತನಾಗಿರೋದು. ಜಾತಿ ಅಂದರೆ ಗುಂಪುಗಳು, ಎಲ್ಲ ರೀತಿಯಲ್ಲೂ ಅತೀತನಾಗಿರೋದು. ಅದು ಧರ್ಮ ಇರಬಹುದು, ಭಾಷೆ ಇರಬಹುದು, ಜಾತಿ ಇರಬಹುದು, ಅಥವಾ ಲಿಂಗಭೇದ ಇರಬಹುದು. ಅತೀತನಾಗಿ ಜನಗಳನ್ನ ಬಹಳ ಮನುಷ್ಯ ಸಂವೇದನೆಯಿಂದ ಜನಗಳನ್ನ ನೋಡೋದು, ಆ ಗುಣ ಕೂಡ ಅವರಲ್ಲಿತ್ತು. ಯಾವುದೇ ಒಂದು ಸಮಸ್ಯೆ ಬರಲಿ ಮಧ್ಯರಾತ್ರಿ ನಿದ್ದೆಗೆಟ್ಟು ನೋಡ್ತಿದ್ರು.
ಅವ್ರ ರೀತಿ ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದವರು ಅಪರೂಪ. ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ವಕೀಲರು ದೇವದಾಸ್ ಅದೇ ರೀತಿ ಇದ್ರು. ಇವರು ನಿದ್ದೆಗೆ ಶರಣಾಗ್ಲಿಲ್ಲ, ಸೋಮಾರಿತನಕ್ಕೆ ಶರಣಾಗ್ಲಿಲ್ಲ. ಇಂದಿಗೂ ಸಹ ಫ್ರಸ್ಟ್ರೇಷನ್ನು, ಸೋಮಾರಿತನ ಆ ಪದಗಳು ಹತ್ರಕ್ಕೆ ಕೂಡ ಹೋಗಿಲ್ಲ. ದೊಡ್ಡ ರೀತಿಯಲ್ಲಿ ಬೆಳೆಸಿದ್ರು, ಪಕ್ಷವನ್ನ ಕಟ್ಟಿದ್ರು. ಅವ್ರು ಯಾವುದೋ ಪಕ್ಷದ ಜೊತೆ ಸೇರ್ಕೊಂಡು ಹೋಗ್ಲಿಲ್ಲ, ಅವರು ಕಟ್ಟಿದ್ರು. ಜನತಾ ರಂಗ ಹೊಡೆದೋದಾಗ ದಳ ಕಟ್ಟಿದ್ರು. ದಳದಲ್ಲಿ ರಾಮಕೃಷ್ಣ ಹೆಗಡೆ ದೂರ ಆದಾಗ ಜಾತ್ಯತೀತ ಜನತಾ ದಳ ಕಟ್ಟಿದ್ರು. ಮಹಾಯೋಧ, ಯೋಧನ ಕ್ಯಾರೆಕ್ಟರ್ ಇದೆ. ಮತ್ತು ನಾನು ಹೇಳಿದ ಹಾಗೆ ನಿರ್ಗತಿಕರನ್ನ ಯಾವ ರೀತಿ ಅವರು ನೋಡ್ಕೊಳ್ತಿದ್ರು ಅಂದರೆ, ಅವರು ಪ್ರಧಾನಮಂತ್ರಿ ಹುದ್ದೆ ಇಳಿದ ನಂತರ, ಇಳಿದು ಇನ್ನೂ ಒಂದು 10 ದಿನ ಆಗಿದೆ ಅಷ್ಟೇ, ಈ ಕೆಲವು ಮೀನು ಮಾರೋ ಅಂಗಡಿಯವರು, ಬನಶಂಕರಿಯ ಮುಖ್ಯ ರಸ್ತೆಯಲ್ಲಿ, ಕನಕಪುರ ರಸ್ತೆಯಲ್ಲಿ ಮೀನು ಮಾರೋ ಅಂಗಡಿಯವರು, ಒಂದು 40-50 ಅಂಗಡಿ, ಅವ್ರನ್ನ ಹೊಡೆಯೋದಕ್ಕೆ DC ಎಲ್ಲ ಬರ್ತಾರೆ. ಅವ್ರು ನಮಗೆ ಫೋನ್ ಮಾಡ್ತಾರೆ, ನಾವು ದೇವೇಗೌಡ್ರ ಹತ್ರ ಹೋಗಿ ಅಂತೀವಿ. ನಾವು ಹೇಳಿದ್ರೆ DC ಕೇಳಲ್ಲ, ಗೊತ್ತಿರುತ್ತೆ. ಇವರು ನಾನು ಪ್ರಧಾನಮಂತ್ರಿ ಹುದ್ದೆಯಿಂದ ಮೊನ್ನೆ ಇಳಿದಿದ್ದೀನಿ ಅಂತಲೂ ಯೋಚನೆ ಮಾಡಲ್ಲ. ಹೆಗಲ ಮೇಲೆ ಟವಲ್ ಹಾಕೊಂಡು ಹೋಗಿ ಫುಟ್ಪಾತ್ ಮೇಲೆ ಕುತ್ಕೊಂಡ್ಬಿಡ್ತಾರೆ, ಆ ಕಲ್ಲಿದ್ರ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಕುತ್ಕೊಂಡು ಹೆಂಗ್ ಹೊಡಿತೀರಿ, ನಾನು ಬಿಡೋದಿಲ್ಲ ಅಂತ ಕೂತ್ಕೊಳ್ತಾರೆ. ಆಗ DC ಇದ್ದವರು ನಾಗರಾಜ್ ಅಂತ ನನಗೆ ಬಹಳ ಆತ್ಮೀಯರಾಗಿದ್ರು. ತಾವು ನನಗೆ ಫೋನ್ ಮಾಡಿ ಹೇಳ್ತಾರೆ, ಮಾಜಿ ಪ್ರಧಾನಿ ಇಲ್ಲಿ ಬಂದು ಕೂತ್ಕೊಳ್ಳಿ, ಪರವಾಗಿಲ್ಲ, ಬಡಜನಕ್ಕೋಸ್ಕರ ನಾವು ಒಪ್ಕೊಳ್ತೀವಿ, ಆದರೆ ವಲ್ಗರ್ ಆಗಿ ಬೈತಾರೆ, ಯಾರೋ ಅವ ನಮ್ಮನ್ನು ಹೊಡಿಯೋನು, ಹೀಗೆಲ್ಲ ಬೈತಾರೆ, ಸ್ವಲ್ಪ ಅವ್ರಿಗೆ ನೀವೆಲ್ಲ ಹೇಳ್ಬೇಕು ಅಂದರು. ಸರ್, ತುಂಬ ದೊಡ್ಡವ್ರು ನಮಗಿಂತ, ಅವರು ನಾಗರಾಜ್ ಅವರೇ ತುಂಬ ದೊಡ್ಡವರು, ಅವರು ಹಿರಿಯರು, ಹಳ್ಳಿಯಿಂದ ಬಂದವರು, ಹಳ್ಳಿತನ ಬಿಟ್ಟಿಲ್ಲ. ಆ ಪದಗಳನ್ನ ವ್ಯಕ್ತಿಗತವಾಗಿ ನೋಡೋಕೆ ಹೋಗಬೇಡಿ. ನನಗೆ ಅಂಥವು ನಾವು ಬಳಸಲ್ಲ, ನಮ್ಗೆ ಇಷ್ಟ ಆಗಲ್ಲ. ಆದರೆ ಅವ್ರು ಆಡಿದಾಗ ಯಾರೋ ಹಿರಿಯ ಆಡ್ತಿದ್ದಾನೆ, ಮಕ್ಕಳಿಗೆ ಅಂದ್ಕೊಳ್ಳಿ ಅಂತೇಳಿ ಸಮಾಧಾನ ಮಾಡ್ತೀನಿ. ಆ ರೀತಿಯಲ್ಲಿ ಬಡ ಜನಗಳಿಗೋಸ್ಕರ, ನಿರ್ಗತಿಕರಿಗೋಸ್ಕರ, ಧ್ವನಿ ಇಲ್ಲದೆ ಇರೋರಿಗೋಸ್ಕರ ಒದ್ದಾಡಿದ್ರು ಅವರು. ಮತ್ತು ಬೇರೆಯವ್ರು ಹೇಳೋದ್ರಲ್ಲಿ ನನಗೆ ಗೊತ್ತು, ಮಕ್ಕಳಿಗೆ ಅವ್ರು ಹೇಳ್ತಾ ಇದ್ದದ್ದು, ನಾನು ಹರದನಹಳ್ಳಿಯಿಂದ ದುಡ್ಡು ತಂದು ರಾಜಕೀಯ ಮಾಡಿಲ್ಲ. ನೀವು ದುಡ್ಡು ಹಿಂದೆ ಹೋಗಬೇಡಿ. ದುಡ್ಡಿನಿಂದ ಅಲ್ಲ, ಜನರ ವಿಶ್ವಾಸದಿಂದ ರಾಜಕೀಯ ಮಾಡಬೇಕು. ಜನಗಳ ಜೊತೆ ಬೆರೆಯೋದನ್ನ ಕಲೀರಿ, ಜನಗಳ ಜೊತೆ ಓಡಾಡಿ, ಅವ್ರ ವಿಶ್ವಾಸ ಗಳಿಸಿ, ಆಗಲೇ ನೀವು ನಾಯಕರಾಗೋದು. ದುಡ್ಡು ಹಿಂದೆ ಹೋಗಬೇಡಿ, ದುಡ್ಡನ್ನ ರಾಜಕೀಯ ಮಾಡೋಕ್ಕಾಗಲ್ಲ. ಇವನ್ನೆಲ್ಲ ನಾವು ನೋಡಿದ್ದೀವಿ. ಮತ್ತು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಹತ್ರ ಇದ್ದ ಸೆಕ್ರೆಟರಿ ಭಟ್ಟಾಚಾರ್ಯ ಅನ್ನೋರು ತಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾರೆ, ವಾಜಪೇಯಿ ಜೊತೆನೂ ಕೆಲಸ ಮಾಡಿದ್ದೆ ಮತ್ತು ದೇವೇಗೌಡರ ಜೊತೆ ಮಾಡಿದ್ದೆ. ಇವರ ರೀತಿ 24 ಗಂಟೆ ದೇಶದ ಬಗ್ಗೆ ಯೋಚನೆ ಮಾಡೋ ಪ್ರಧಾನಿನೇ ನಾನು ನೋಡಲಿಲ್ಲ. ಅವರೆಲ್ಲ ಆರಾಮಾಗಿರ್ತಿದ್ರು, ಯಾವ್ದಾರ ಫೈಲ್ ತೊಗೊಂಡ್ಬಿಟ್ರೆ ಸೈನ್ ಆಗ್ತಿದ್ರು. ಆದರೆ ಇವರು ಸ್ಟಡಿ ಮಾಡ್ತಿದ್ರು ಮತ್ತು ಮಕ್ಕಳ ಎದುರಿಗೆ ಏನಿದ್ರು ಮಾಡಿಸ್ಕೊಳ್ಳಿ ಅಂತಿದ್ರು. ಅವರಿಲ್ಲ, ನಾನೊಬ್ಬನೇ ಇದ್ದಾಗ ಮಕ್ಕಳು ಏನು ಹೇಳಿದ್ರು ನೀವು ಮಾಡಕ್ಕೆ ಹೋಗ್ಬೇಡಿ, ಅನ್ಲೆಸ್ ಇಟ್ ಈಸ್ ಗುಡ್ ಫಾರ್ ದ ನೇಷನ್. ಅದು ಸರಿ ಇಲ್ಲ ಅಂದರೆ ನೀವು ಮಾಡಬೇಡಿ. ಆದರೆ ನಾನು ಅದನ್ನು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ರೇವಣ್ಣ ಇವರೆಲ್ಲ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಬಿಟ್ಟಿದ್ರು. ಇಲ್ಲಿ ಅಪ್ಪ ಮಾಡಿದ್ದು ಎಲ್ಲ ಅವರ ಶ್ರಮ, ಅವ್ರು ಗಳಿಸಿದ್ರು. ಇವರು ಅದನ್ನು ಮೆರೆಯೋದಕ್ಕೆ ಶುರು ಮಾಡಿದರು. ಕುಮಾರಸ್ವಾಮಿ ಕೂಡ ಆಗ್ತಾನೆ ಎಂಟ್ರಾಗಿದ್ರು. ಮತ್ತು ಅವ್ರಿಗೆ ಇದ್ದದ್ದು ಒಂದೇ, ಇವರ ಕಾಳಜಿಗಳು ನನಗೆ ಗೊತ್ತಿರೋ ಹಾಗೆ ಇರಲಿಲ್ಲ. ಇದರಿಂದ ಏನೇನು ಮಾಡಬಹುದು, ಸಂಪತ್ತನ್ನು ಮಾಡಿಕೊಂಡು ಸದಾ ಇದನ್ನು ಶಾಶ್ವತ ಮಾಡ್ಕೊಳ್ಳೋದು ಹೇಗೆ ಅಧಿಕಾರನ ಅನ್ನೋ ರೀತಿ ಇತ್ತು. ಆದರೆ ಅವರ ಛಲ ಮತ್ತು ಹಠ ಒಂದು ಕಡೆ ರಾಮಕೃಷ್ಣ ಹೆಗಡೆಯಿಂದ ದೂರ ಮಾಡ್ತು. ಮತ್ತು ಅದೇ ರೀತಿ ಸೀತಾರಾಮ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಅವರಿಂದ ದೂರ ಆಗಾಗ ಮಾಡ್ತು. ಆಗ ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದ್ರು. ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದ ನಂತರ ಇವ್ರ ವ್ಯಕ್ತಿತ್ವ ಬದಲಾಗೋಯ್ತು. ಎಲ್ಲೋ ಒಂದು ಕಡೆ ಸಿಸ್ಟಮ್ನ ಯಾರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂತಹ ಒಂದು ನಿಲುವನ್ನು ತಲುಪಿಬಿಟ್ರು ಇವರು. ಆ ತಲುಪಿದಾಗ ಮತ್ತು ಕುಟುಂಬ ಕೂಡ, ಇವತ್ತು ಯಾರು ಏನೇ ಹೇಳಿ ನನಗೆ ನೇರವಾಗಿ ಗೊತ್ತು, ಬಾಲಕೃಷ್ಣೇಗೌಡ ಇವರೆಲ್ಲರೂ ಯಾರಾದರೂ ಇವನ್ನ ಹುಡ್ಕೊಂಡೋದ್ರೆ ಈ ಮುದುಕನಿಂದ ಏನಾಗಲ್ಲ, ಯಾಕೆ ನೋಡೋಕೆ ಬರ್ತೀರಿ ಅಂತಿದ್ರು. ಯಾಕೆ ನಂತರ ನಡೆದ ಎಲೆಕ್ಷನ್ನಲ್ಲಿ ಅವರು ಸೋತ್ಬಿಟ್ರು, ರೇವಣ್ಣ, ಕುಮಾರಸ್ವಾಮಿ 3 ಜನನೂ ಸೋತ್ಬಿಟ್ರು. ಆ ಸಮಯದಲ್ಲಿ ಟಿಫನ್ ಕೂಡ ತೊಗೊಂಡೋಗಿ ಕೊಡ್ತಾ ಇದ್ದದ್ದು ಇವರಿಗೆ, ಡೈಲಿ ನಿತ್ಯ ಟಿಫನ್ ಕೊಡ್ತಾ ಇದ್ದದ್ದು ಸೋಮಣ್ಣ. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಸ್ಟೇಟ್ನಲ್ಲಿ ಶಾಸಕರಾಗಿದ್ರು ಹಲವಾರು ಬಾರಿ. ಅವರು ದಿನ ಟಿಫನ್ ಕೊಡ್ತಿದ್ರು. ಇವ್ರನ್ನ ಎಲ್ಲ ನೆಗ್ಲೆಕ್ಟ್ ಮಾಡಿಟ್ಟಿದ್ರು. ಆದರೂ ನಂತರ ಅವರಷ್ಟೆಲ್ಲ ಸೋತ ನಂತರ DK ಶಿವಕುಮಾರ್ ಎಲೆಕ್ಷನ್ ನಿಂತ್ಕೊಂಡ್ರು, ಅಲ್ಲಿ MP ಎಲೆಕ್ಷನ್ಗೆ. ಆಗ ನಾವೆಲ್ಲ ಹಠ ಮಾಡಿ ನಿಲ್ಲಿಸಿದ್ವಿ ಇವರನ್ನ. ಅವರು ಇತ್ತು, ಆದರೆ ನಿಲ್ಲೇಬೇಕು ಅಂತ ಇರಲಿಲ್ಲ. ಯಾಕೆ ಚಲಾವಣೆಯಲ್ಲಿದ್ದ ಏಕೈಕ ನಾಣ್ಯ ವಿರೋಧ ಪಕ್ಷದಲ್ಲಿ ಆಗ ಸಿದ್ದರಾಮಯ್ಯ ಇವರ ಜೊತೆಲಿದ್ರು. ಸಿದ್ದರಾಮಯ್ಯ, GT ದೇವೇಗೌಡ, ಯಾರ್ಯಾರೀಗ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೋ ಅವರೆಲ್ಲರೂ ಜೊತೆಲಿದ್ರು. ಅವರೆಲ್ಲ ನಿಂತು ಆಗ ಗೆದ್ದರು. ಆದರೆ ಆ ಗೆಲ್ಲೋ ಹೊತ್ತಿಗೆ ಇವರು ಹಿಂದೆ ಇದ್ದ ಆ ನಿಲುವು ನಿಧಾನ ಕರಗ್ತಾ ಬಂದಿತ್ತು. ಒಂದು ದೈವಿಕ ವ್ಯಕ್ತಿತ್ವ ಅಂತೀವಿ. ದೈವಿಕ ವ್ಯಕ್ತಿತ್ವ ಏನೇಳಿ, ಒಂದು ನಿಸ್ವಾರ್ಥಿ
ಮತ್ತು ಎಲ್ಲರೂ ಕುಟುಂಬ ಬೇಕು, ತನ್ನ ಕುಟುಂಬ ಚೆನ್ನಾಗಿ ಇಟ್ಕೋಬೇಕು. ಆದರೆ ಅದನ್ನ ಮೀರಿ ಜನಸಮೂಹಕ್ಕೆ, ನೆರೆಹೊರೆಯವರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಅದು ಆ ಹಂತ ತಲುಪಿದವ್ರಿಗೆ ಜನಸಮೂಹಕ್ಕೆ ಒಳ್ಳೆಯದಾಗ್ಲಿ ಅನ್ನೋ ರೀತಿ ಕೆಲಸ ಮಾಡ್ತಾ ಹೋಗ್ತಾರೆ. ಇವರು ಆ ಕೆಲಸ ಮಾಡಿದ್ರು. ನಂತರದ ದಿನಗಳಲ್ಲಿ ಮತ್ತೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಇವರು 63 ಸೀಟ್ ಬಂದು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು. ಆ ಹೊಂದಾಣಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ಇವತ್ತು ಕುಮಾರಸ್ವಾಮಿ ಏನೇ ಹೇಳಿ, ದೇವೇಗೌಡರು ಈಗಲೂ ಬದುಕಿದ್ದಾರೆ ಏನೇ ಹೇಳಿ, ನನಗೆ ಚೆನ್ನಾಗಿ ಗೊತ್ತು. ಅವತ್ತು ಸಿದ್ದರಾಮಯ್ಯನವ್ರನ್ನ CM ಮಾಡಬಹುದಾಗಿತ್ತು. ಕಾಂಗ್ರೆಸ್ಗೆ ಬೇರೆ ದಾರಿ ಇರಲಿಲ್ಲ, ಆಯ್ಕೆ ಇರಲಿಲ್ಲ. ಅವರು BJP ಜೊತೆ ಹೋಗಕ್ಕಾಗ್ತಿರ್ಲಿಲ್ಲ. ಕುಮಾರಸ್ವಾಮಿ ನಂತರ ಹೋದ್ರು, ಆದರೆ ಕಾಂಗ್ರೆಸ್ಗಿರ್ಲಿಲ್ಲ. ಸಿದ್ದರಾಮಯ್ಯನವರು ಹೋಗ್ಬೋದಾಗಿತ್ತು BJP ಜೊತೆ, ಕಾಂಗ್ರೆಸ್ ಮಾತ್ರ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ. ಆಗ ಇವರು ಸ್ವಲ್ಪ ಹಠ ಹಿಡಿದಿದ್ರೆ ಸಿದ್ದರಾಮಯ್ಯ CM ಆಗ್ತಿದ್ರು. ಬಹುಶಃ ಅವರು ಸಿದ್ದರಾಮಯ್ಯ CM ಆಗಿದ್ದಿದ್ರೆ ನಂತರ ಬಂತಲ್ಲ ಈ ಅಹಿಂದ ಬೆಳವಣಿಗೆ ಅಥವಾ ಪಾರ್ಟಿ ಹೊರದೋಗೋದು, ಇದು ಯಾವುದೂ ಆಗ್ತಾ ಇರಲಿಲ್ಲ. ಮೂರನೇ ತೃತೀಯ ಶಕ್ತಿ ಕರ್ನಾಟಕದಲ್ಲಿ ಬಲವಾದ ಬೆಳೀತಿತ್ತು. ಮತ್ತು ಇವ್ರ ಮಕ್ಕಳು ಕೂಡ ಚೆನ್ನಾಗಿರ್ತಿದ್ರು. ಇವರಿಗೆ ಒಂದು ಅನುಮಾನ ಬರೋದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ CM ಆದರೆ ನಮ್ಮ ಕುಟುಂಬ ತುಳಿತಾರೆ. ಅದನ್ನ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಅವರವರ ಗುಂಪೇ ಇದ್ದಾಗ ತುಂಬಾ ಆಗೋಯ್ತು ಕುಮಾರಸ್ವಾಮಿ ಇವ್ರದೆಲ್ಲ. ಯಾಕೆ ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದಿದ್ರು, ಕುಮಾರಸ್ವಾಮಿ ಅಷ್ಟೊತ್ತಿಗೆ ಬೆಳೆದಿದ್ರು ಅಂತ ಯಾರೋ ಹೇಳಿದಾಗ ಇವ್ರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಎಲೆಕ್ಷನ್ ರಿಸಲ್ಟ್ ಬಂದಿರುತ್ತೆ, ಇನ್ನು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿರಲ್ಲ. ಆ ಸಮಯದಲ್ಲಿ ರಾತ್ರಿ ಹೇಳ್ತಾರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ನೆನ್ಸ್ಕೋಬೇಕು, ಅದನ್ನ ಹೇಳ್ತಾರೆ, ನಾನು CM ಆದ್ಮೇಲೆ ಇವ್ರನ್ನ ಹೆಂಗೆ ಮಟ್ಟ ಹಾಕ್ಬೇಕು ನನಗೆ ಗೊತ್ತು, ನೀವು ತಲೆ ಕೆಡ್ಸ್ಕೋಬೇಡಿ ಅಂತ. ಆಗ ಅಲ್ಲೇ ಇದ್ದ ಒಬ್ರು ಸಿದ್ದರಾಮಯ್ಯನವ್ರಿಗೂ ಆತ್ಮೀಯರಾಗಿದ್ರು, ದೇವೇಗೌಡರಿಗೂ ಚೆನ್ನಾಗಿದ್ರು, ಹೆಚ್ಚು ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಾಗಿದ್ರು. ಅವರು ಫೋನ್ ಆನ್ ಮಾಡಿ ದೇವೇಗೌಡರು ಕೇಳಿಸ್ತಾರೆ ಅವ್ರು ಆಡ್ತಾ ಇರೋ ಮಾತನ್ನೆಲ್ಲ. ಅವ್ರ ಹೆಸರು ನಾನು ಹೇಳೋದಿಲ್ಲ. ಈಗ ಸಿದ್ದರಾಮಯ್ಯ ಜೊತೆಲಿದ್ದಾರೆ, ನಾನು ಮತ್ತೆ ಅದನ್ನು ಕೆದಕೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನು ಕೇಳಿಸ್ಕೊಂಡಾಗ ದೇವೇಗೌಡರು ಧೃತಿಗೆ ಅಂತಾರೆ, ನಾವೆಲ್ಲ ಚೆನ್ನಾಗಿದ್ವಿ ದೇವೇಗೌಡರಿಗೆ, ನಾವಾಗಲಿ ಸಾಹಿತಿಗಳು ಎಲ್ಲರೂ ಚೆನ್ನಾಗಿದ್ರು, ನಾವು ಇಷ್ಟಪಟ್ಟಿದ್ದು ಸಿದ್ದರಾಮಯ್ಯ ಆಗಲಿ ಅಂತ. ಅಗ್ನಿನಲ್ಲಿ ನಾವು ಅನೌನ್ಸೇ ಮಾಡಿಬಿಡ್ತೀವಿ ಮುಂದಿನ ಮುಖ್ಯಮಂತ್ರಿ ಅಂತ. ಆದರೆ ಇವರು ಒಪ್ಕೊಳ್ಳೋದಿಲ್ಲ. ಭಾರಿ ಚಾಣಾಕ್ಷತನದಿಂದ ಧರ್ಮಸಿಂಗ್ನ CM ಮಾಡ್ತಾರೆ, ಇವರನ್ನ DCM ಮಾಡ್ತಾರೆ. DCM ಮಾಡಿದ ನಂತರ ಕುಮಾರಸ್ವಾಮಿ ತನ್ನದೇ ಆದ ಒಂದು ಗುಂಪನ್ನ ಕಟ್ತಾ ಹೋಗ್ತಾರೆ. ಗುಂಪುಗಾರಿಕೆ ಬೇರೆಯವ್ರು ಮಾಡಲಿಲ್ಲ, ಫಸ್ಟ್ ಮಾಡೋದು ಇದರಲ್ಲಿ ಆ ಪಕ್ಷದಲ್ಲಿ ಕುಮಾರಸ್ವಾಮಿ ಕಟ್ತಾ ಹೋಗ್ತಾರೆ. ಯಾವ ರೀತಿ ಕಟ್ತಾ ಹೋಗ್ತಾರೆ, ಮತ್ತು ಸಿದ್ದರಾಮಯ್ಯನವ್ರಿಗೆ ಒಂದು ರಿಯಲ್ ಇವತ್ತು ಏನೇ ಹೇಳಿದ್ರು ಫ್ರಸ್ಟ್ರೇಷನ್ ಶುರು ಆಗ್ಬಿಡುತ್ತೆ. ನಾನು CM ಆಗಬೇಕಾಗಿತ್ತು, ನನ್ನನ್ನು ಬಿಡಲಿಲ್ಲ. ಬಿಡದೇ ಇರೋದಕ್ಕೆ ಕಾರಣ ವೈಯಕ್ತಿಕವಾಗಿ ನನ್ನ ಬಗ್ಗೆ ಬಂದಿರೋ ಅನುಮಾನ ಅಂತ ಕೂಡ ಆ ಮನುಷ್ಯ ಯೋಚನೆ ಮಾಡೋದಿಲ್ಲ. ಹೊರಗಡೆ ಅಳಿಸೋದೇನೋ, ಕುರುಬನ್ನ ಆಗೋಗಿ ಬಿಡಲಿಲ್ಲ, ಹಿಂದುಳಿದನ ಆಗಕ್ಕೆ ಬಿಡಲಿಲ್ಲ. ಆಗಲೇ ಅಹಿಂದ ಬಂದಿತ್ತು. ಈಗಲೇ ಇವನ್ನ ತುಳಿಬೇಕು, ನಾನು ಏನಾದ್ರು ಬೆಳಿಬೇಕು ಅಂತ. ತಮಾಷೆ ಅಂದರೆ ಆ ಕ್ಷಣದಲ್ಲೂ, ಅಹಿಂದ ಬೆಳೆಸ್ತಾ ಇರೋ ಕ್ಷಣದಲ್ಲೂ ಸಿದ್ದರಾಮಯ್ಯನವರು ಕಣ್ಣು ಮುಚ್ಕೊಂಡು ಮಾಡ್ಕೊಡ್ತಾ ಇದ್ದ ಕೆಲಸಗಳು ಯಾರ್ದು ಅಂದರೆ ಕುಮಾರಸ್ವಾಮಿ ಮತ್ತು ರೇವಣ್ಣ. ಯಾವ ಕಾರಣಕ್ಕೂ ಅವ್ರು ಇದು ಮಾಡ್ತಾ ಇರಲಿಲ್ಲ. ಎಲ್ಲ ಅವರವರ ಗುಂಪು, ಇದೊಂಥರ ಗುಂಪು ಸೇರಿದಾಗ ಮಾತನಾಡ್ತಿದ್ರೆ ಹೊರತು ಒಬ್ಬರೇ ಇದ್ದಾಗ ದೇವೇಗೌಡರಿಗೆ ಮತ್ತು ಫ್ಯಾಮಿಲಿಗೆ ಅಪಾರ ಬೆಲೆ ಕೊಟ್ಟಿದ್ರು, ಗೌರವ ಕೊಡ್ತಿದ್ರು. ಅದು ಆಗ ರಾಜಕೀಯದಲ್ಲಿದ್ದ ಎಲ್ಲರೂ ಗೊತ್ತು. ಆದರೆ ಕುಮಾರಸ್ವಾಮಿ ಆ ಪಾರ್ಟಿಯನ್ನ ಒಡೆದು ಬಿಟ್ರು, CM ಆದಾಗ ದೇವೇಗೌಡರು ನರಳಿದ್ರು. ನನಗೆ ನೇರವಾಗಿ ಗೊತ್ತು, ಯಾರೋ ಹೇಳೋದಿಲ್ಲ, ತುಂಬಾ ನರಳು ಬಿಟ್ರು. ಅಲ್ಲಿ ಹೋಗಿ ಕಮ್ಯುನಿಸ್ಟ್ಗಳಿಗೆ ಮುಖ ತೋರ್ಸಕ್ಕಾಗಲಿಲ್ಲ ಇವರಿಗೆ. ಯಾಕೆಂದ್ರೆ ಕಮ್ಯುನಿಸ್ಟ್ ಇವ್ರನ್ನ ಕಣ್ಣಲ್ಲಿ ಇಟ್ಕೊಂಡಿದ್ರು. ಎಡಪಕ್ಷಗಳು ಕಣ್ಣಲ್ಲಿ ಅವ್ರನ್ನ ಹೇಗೆ ಇಟ್ಕೊಂಡಿದ್ರು ಅಂದ್ರೆ, ನಾವು ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅವ್ರಿಗೆ ಮುಖ ತೋರ್ಸಕ್ಕಾಗದೆ 1 ವರ್ಷ ಹೋಗ್ಲಿಲ್ಲ. ಆದರೆ ಮಗ ಮಿತಿಮೀರಿ ಕೆಲವು ಕಾನೂನು ಬಾಹಿರ ಇದನ್ನ ಮಾಡ್ತಿದ್ದಾರೆ, ಏನೋ ಸರ್ಕಾರಿ ಇದರಲ್ಲಿ ಬರೋ ಹಾಗೆ. ಯಾಕೆಂದ್ರೆ ಇವ್ರು ನೋಡಿದ್ರು ಬಂಗಾರಪ್ಪ ಏನು ಅನುಭವಿಸಿದ್ರು, ಬೇರೆಯವ್ರಿಗೆ ಏನಾಗಿತ್ತು, ಅವ್ರಿಗೆ ಏನಾಗಿತ್ತು ಗೊತ್ತಿತ್ತು. ಹಾಗಾಗಿ ಕಾನೂನು ಬಾಹಿರ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅಂತ ಅಂದಾಗ ತಿಪ್ಪೇಸ್ವಾಮಿ ಅವ್ರಿಗೆ ಹೇಳಿದ್ದು. ಈಗಲೂ ತಿಪ್ಪೇಸ್ವಾಮಿ ಅವ್ರಿಗೂ ಅವರಷ್ಟೇ ವಯಸ್ಸಾಗಿದೆ, ಕೇಳಿ ಅವ್ರನ್ನ ಅವ್ರ ಮಧ್ಯರಾತ್ರಿ ಮನೆ ಹೋಗಿ ಹೇಳ್ತಾರೆ, ಕುಮಾರಸ್ವಾಮಿ ಜೈಲಿಗೆ ಹೋದ್ರೆ ನನಗೇನೂ ಅನ್ಸಲ್ಲ, ಆದರೆ ನಿಮ್ಮ ಮಗ ಜೈಲಿಗೆ ಹೋಗ್ತಾರೆ, ನಾನು ತಡೆಯೋಕ್ಕಾಗಲ್ಲ ಸರ್, ಈ ಒಂದು ಕೆಲಸ ಹೇಳಿದ್ದಾರೆ ಅಂತ ಅದನ್ನ ಇಟ್ಬಿಡ್ತಾರೆ. ಇಟ್ಟಾಗ ಇವರು ಅದನ್ನು ತಪ್ಪಿಸಿ ಅವತ್ತಿಂದ ಇನ್ವಾಲ್ವ್ ಆಗ್ತಾರೆ. ಗೌರ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಿ ರೇವಣ್ಣ ಇವರಿಗೆ ಬಿಟ್ಟು ಸರ್ಕಾರ ನಡೆಸೋ ಇದನ್ನ ರೇವಣ್ಣನ ಹೆಗಲಿಗೆ ಹೊರಿಸಿ ಮತ್ತು ತಾವು ಎಲ್ಲ ವಿಷಯದಲ್ಲೂ ಮೂಗು ತೂರಿಸ್ತಾರೆ. ಅವ್ರು ಒಪ್ಪಿರಲಿಲ್ಲ, ಕರೆಕ್ಟ್, ಅದು ಸತ್ಯ. ಅದು ಅವರ ವಿರೋಧಿಗಳು ಏನೇ ಹೇಳಿ ನನಗೆ ಹೋಗು. ಆದರೆ ನನಗೆ ಅವ್ರನ್ನ ಅವತ್ತು ಕೇಳೋಕ್ಕಾಗ್ತಿರ್ಲಿಲ್ಲ, ಯಾಕೆಂದ್ರೆ ನನಗಿಂತಲೂ ಭಾಳ ಹಿರಿಯರು. ಇದು ಈ ಅವರ ಅಸಂತೋಷವನ್ನು ನಮ್ಮನ್ನು ಕೂರಿಸ್ಕೊಂಡು ಹೇಳಿದ್ದಾರೆ.
ನಾವೆಲ್ಲ ಕೂತಿರುವಾಗ ನಾನು ಬಚ್ಚನ್ ಒಂದ್ಸರಿ 2 ಗಂಟೆ ಕೂರ್ಸ್ಕೊಂಡು ಮಾತನಾಡ್ತಾರೆ. ಬರೀ ಬೆಳಗ್ಗೆ ಒಂದು ಸಿನಿಮಾ ಮಾಡಕ್ ಹೋದ, ಅದ್ರಲ್ಲಿ ಇವ್ರದ್ದು ಪಾತ್ರ ಇರುತ್ತೆ. ಆಗ ನಮ್ಮನ್ನ ಕರ್ಸ್ಕೊಳ್ತಾರೆ, ಆತನ್ನ ಸ್ಟಾಪ್ ಮಾಡಿಸಿ ಅಂತಾರೆ. ಅದು ಬಿಡಿ ಅಪ್ರಸ್ತುತ. ಆ ಸಮಯದಲ್ಲಿ ಎಷ್ಟು ಟೀಕಿಸ್ತಾರೆ ಕುಮಾರಸ್ವಾಮಿ ಅಂದ್ರೆ ಅಷ್ಟು ಟೀಕಿಸ್ತಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲೇ ಒಬ್ಬ ನೀವು ನಂಬಿರೋ ತತ್ವಗಳಿಗೆ, ಸಿದ್ಧಾಂತಗಳಿಗೆ, ನೀವು ನಡ್ಕೊಂಡು ಬಂದ ದಾರಿಗೆ ವಿರೋಧ ಆಗಿದ್ದಾಗ ಆತನ ಯಾಕೆ ಹೊರಗಡೆ ಹಾಕ್ಲಿಲ್ಲ? ನೀವು ಜನತಾದಳದಿಂದ ಹೊರಗಡೆ ಹಾಕ್ಬಿಟ್ಟಿದ್ರೆ ಕುಮಾರಸ್ವಾಮಿ CM ಆಗ್ತಾ ಇರ್ಲಿಲ್ಲ. ನೀವು ಗಾಂಧಿ ಆಗ್ಬಿಡ್ತಿದ್ರಿ. ತುಂಬಾ ದೊಡ್ಡ ಹೆಸರಾಗ್ಬಿಟ್ಟಿದ್ರಿ ಕರ್ನಾಟಕದಲ್ಲಿ. ದೇವೇಗೌಡ್ರೆ ತುಂಬಾ ದೊಡ್ಡ ಹೆಸರಾಗ್ಬಿಡ್ತಿದ್ರಿ. ಆದ್ರೆ ನೀವು ಮಾಡ್ಲಿಲ್ಲ. ನಿಮ್ಗೆ ಇಷ್ಟ ಇರ್ಲಿಲ್ಲ, ನಮ್ಗೆಲ್ಲ ಗೊತ್ತು. ಇಷ್ಟ ಇಲ್ಲದಕ್ಕೆ ತಗೊಂಡ ಕ್ರಮ ಏನು? ಯಾವ ಕ್ರಮನೂ ತಗೊಳ್ಳಿಲ್ಲ ನೀವು. ಅದನ್ನ ಸಹಿಸ್ಕೊಂಡ್ರಿ. ಮತ್ತು ಸಂದರ್ಭ ಬಂದಾಗ ಆ ಇಡೀ ಇದನ್ನ ಆ ಸರ್ಕಾರಿ ಯಂತ್ರವನ್ನ, ಆಡಳಿತ ಯಂತ್ರವನ್ನ ಕೈಗೆ ತಗೊಂಡ್ರಿ. ನಂತರದಿಂದ ನೀವು ಜಾರ್ತಾ ಹೋದ್ರಿ. ದೈವಿಕ ಅಂತ ನಾನು ಕರೆಯೋದೇನು ಹೇಳಿ, ನಿಸ್ವಾರ್ಥ ವ್ಯಕ್ತಿತ್ವ ಮತ್ತು ಸುತ್ತಲಿನವರ ಏಳಿಗೆಯನ್ನು ಬಯಸೋರು. ಇಡೀ ಕುಟುಂಬ ಒಂದೇ. ದೇವೇಗೌಡರ ಕುಟುಂಬ ದೇವೇಗೌಡ್ರೆ. ದೆವ್ವದ ವ್ಯಕ್ತಿತ್ವ ಏನು ಹೇಳಿ, ಇತರರ ಏಳಿಗೆಯನ್ನು ಸಹಿಸದೇ ಇರೋದು, ಸ್ವಾರ್ಥತನದಿಂದ ಕೂಡಿರೋದು, ಎಲ್ಲ ನನಗೇ ಬೇಕು ಅಂತ ಒದ್ದಾಡೋದು. ನಂತರ ದೇವೇಗೌಡರು ಜಾರ್ತಾ ಹೋದ್ರು. ಎಷ್ಟು ತರ ಜಾರ್ತಾ ಹೋದ್ರು. ಹೋದ್ ಸಾರಿ ಎಲೆಕ್ಷನ್ ಆದ ನಂತರ ಕುಮಾರಸ್ವಾಮಿ ಸುಮಾರು 1 ವರ್ಷ ಇಲ್ಲ ಅದಕ್ಕೂ ಕಮ್ಮಿ ಅವಧಿಗೆ CM ಆಗ್ತಾರೆ. ಅವತ್ತಿಗೂ ಕೂಡ ಕುಮಾರಸ್ವಾಮಿಗೆ ಇಷ್ಟ ಇರಲಿಲ್ಲ. ಅವ್ರು ಎದ್ದುದು BJP ಜೊತೆ ಹೋಗೋಣ ಅಂತ. ಅದನ್ನ ಅರ್ಥ ಮಾಡ್ಕೊಂಡಿದ್ದ ಯಡಿಯೂರಪ್ಪ ಇಲ್ಲಿ ಸಂಧಿಗಳಲ್ಲಿ ಸಂಧಿ, ಒಳಸಂಧಿ, ಏಟಿನ ಮೇಲೆ ಏಟು, ಮತ್ತೆ ಯಾವ ರೀತಿ ಪ್ರತಿ ಏಟು ಕೊಡ್ತಾ ಇರ್ತಾರೆ, ಯಾವ ರೀತಿ ಒಬ್ಬರನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಅಂದ್ರೆ ಅನುಮಾನ ಇತ್ತು ಯಡಿಯೂರಪ್ಪನವ್ರಿಗೆ. ಕುಮಾರಸ್ವಾಮಿನ CM ಆಗು ಅಂತ ಹೇಳಿ ಅಮಿತ್ ಶಾ ಯಾರು ಕಾಲ್ ಕೊಟ್ಬಿಟ್ರೆ ಕಷ್ಟ ಅಂತ ಹೇಳಿ ಮೊದಲನೇ ದಿನ ಹೋಗಿ ಅವರು ನಾನು ಗೌರ್ಮೆಂಟ್ ಫಾರಂ ಮಾಡ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿ ಕೊಟ್ಬಿಡ್ತಾರೆ. ಸೊ ಕುಮಾರಸ್ವಾಮಿ ಆಗ ಹೋದ್ರೂ ಸಹ ಮುಖ್ಯಮಂತ್ರಿ ಆಗೋದು ಕಷ್ಟ ಆಗ್ತಿತ್ತು. ಆ ಕಾರಣಕ್ಕೋಸ್ಕರ ದೇವೇಗೌಡರು ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಹೋಗೋದಿಲ್ಲ ಅವರು. ಮತ್ತೆ ನಂತರ ಕಾಂಗ್ರೆಸ್ ಜೊತೆ ಸೇರ್ತಾರೆ. ಕಾಂಗ್ರೆಸ್ ಜೊತೆ ಸೇರಿದಾಗ ಮಗ ಮಾಡಿದ ಕೆಲಸ ಏನು? ಇವ್ರಿಗಿದ್ದವರು, ಇವ್ರ ಜೊತೆಯಲ್ಲಿ ಬೆಳೆದವರು, ಇವ್ರು ಇಷ್ಟಪಡ್ತಿದ್ರು. ಇವತ್ತು ಇವ್ರು ಏನೇ ಹೇಳಲಿ 90ರ ದಶಕದಲ್ಲಿ ಕುಮಾರಸ್ವಾಮಿ ಬರೋವರೆಗೂ ಕಣ್ಣಿನಲ್ಲಿ ಇಟ್ಕೊಂಡಿದ್ರು ಸಿದ್ದರಾಮಯ್ಯನವ್ರನ್ನ. ದೇವೇಗೌಡರು ಕಣ್ಣಿನಲ್ಲಿ ಇಟ್ಕೊಂಡಿರೋದು. ಯಾಕೆ ಅವ್ರು ಇಲ್ಲದೆ, ಸಿದ್ದರಾಮಯ್ಯ ಅವರು ಎದುರಿಗೆ ಇರೋವಾಗ ನಾನು ಯಾವತ್ತೂ ಅವ್ರನ್ನ ಸನ್ಸಿಲ್ಲ. ಸಿದ್ದರಾಮಯ್ಯನವರು ಇಲ್ಲದೆ ಇರುವಾಗ ಸನ್ಸಿದ್ದೀನಿ. ಆಗೆಲ್ಲ ನಮ್ಮ ಹತ್ರ ಬೆಸ್ಟ್ ಎಕನಾಮಿಸ್ಟ್ ಇದ್ದಾನೆ, ನಮ್ಮ ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ಲ, ತುಂಬಾ ದೊಡ್ಡ ಎಕನಾಮಿಸ್ಟ್, ಹೀಗೆಲ್ಲ ಮಾತನಾಡ್ತಾ ಇದ್ರು. ಆದರೆ ಯಾವತ್ತು ನನ್ನ ಕುಟುಂಬಕ್ಕೆ ಈ ಮನುಷ್ಯ ಹಿತೈಷಿ ಆಗದೇ ಇರಬಹುದು ಅನ್ನೋ ಸಮಯದಲ್ಲಿ ಅವರನ್ನ ತುಳಿಯೋದಕ್ಕೆ ಶುರು ಮಾಡಿದ್ರು, ತುಳಿಯೋದಕ್ಕೆ ಬಯಸಿದ್ರು. 2ನೇ ಸಾರಿ ಕುಮಾರಸ್ವಾಮಿ CM ಆದಾಗ ಸಿದ್ದರಾಮಯ್ಯನವ್ರನ್ನ ಎಷ್ಟು ತುಳಿದಿದ್ದಾರೆ ನನಗೆ ಗೊತ್ತು. ಆ ತುಳಿದಾಗ ಅವ್ರು ಕಾಣಿಸಿಲ್ವಾ ದೇವೇಗೌಡರಿಗೆ? ನಾನು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ದೇವೇಗೌಡರ ಎಲ್ಲರ ಬಗ್ಗೆ ತಿಳ್ಕೊಂಡಿರ್ತೀರಿ ನೀವು. ನಿಮ್ಗೆ 100 ಕಣ್ಣುಗಳು. ನಮ್ಮ ರೀತಿ 2 ಕಣ್ಣಲ್ಲ, ಎಲ್ಲ ಬಗ್ಗೆ ಯೋಚನೆ ಮಾಡ್ತೀರಿ, ಮಾಹಿತಿ ಸಂಗ್ರಹಿಸ್ತೀರಿ, ಮತ್ತು ಬೇರೆ ಹವ್ಯಾಸ ಶೋಕಿ ಯಾರು ಏನೇ ಹೇಳಿ ನಿಮ್ಮ ಬಗ್ಗೆ ಇಲ್ಲ. ಆ ಇಲ್ಲದೆ ಇರೋ ಕಾರಣಕ್ಕೆ ಹೇಗೆ? ಮತ್ತು ನಾನು ಹೇಳಿದೆ, ಮಹಾ ಸಾಧಕರು 30ನೇ ವಯಸ್ಸಿಗೆ ಸಿಗರೇಟ್ ಸೇರ್ತಾ ಇರ್ತಾರೆ, ಬಿಟ್ಬಿಡ್ತಾರೆ, ಮಟನ್ನು ಬಿಟ್ಬಿಡ್ತಾರೆ, ಮತ್ತು ಆ ದೈತ್ಯ ದೇಹ ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅವರು 2ನೇ ಸರಿ ಮಗ CM ಆದಾಗ ಎಲ್ಲಾ ಕಡೆ ಜೋಡೆತ್ತುಗಳು ಅಂತ ಶಿವಕುಮಾರ್ ಅವ್ರ ಕೈ ಇಟ್ಕೊಂಡು ಹೋದಾಗ ಕೂರ್ಸ್ಕೊಂಡು ಹೇಳೋದಲ್ವಾ, ಶಿವಕುಮಾರ್ ಅಲ್ಲ ಬೇಕಾಗಿರೋದು, ನಿನಗೆ ಬೇಕಾಗಿರೋದು ಸಿದ್ದರಾಮಯ್ಯ, ಆ ಮನುಷ್ಯನ್ ಬಿಡ್ಕೋ, ನಮ್ಮ ಜೊತೆಲಿ ಇದ್ದವರು, ಬಿಟ್ಟು ಹೋಗೋದಕ್ಕೂ ಕಾರಣ ನೀನೇ ಅಂತ ಮಗನ್ಗೆ ಹೇಳಕ್ಕಾಗಲಿಲ್ವಾ? ಅದೇ ರೀತಿ ನಾನು ಹೇಳೋದು, ಮೊಮ್ಮಕ್ಕಳು ದಾರಿ ತಪ್ತಾ ಇದಾರೆ, ಎಲ್ಲ ಜಗತ್ತು ಗೊತ್ತಿತ್ತು. ರೇವಣ್ಣನ ಬಗ್ಗೆ ಎಷ್ಟು ಕೆಟ್ಟ ಹೆಸರಿತ್ತು ಇದರಲ್ಲಿ ಹಾಸನದಲ್ಲಿ ಗೊತ್ತಿರ್ಲಿಲ್ವಾ ನಿಮ್ಗೆ? ಏನ್ ಮಾಡಿದ್ರಿ ನೀವು? ಇಲ್ಲಿ ಕುಮಾರಸ್ವಾಮಿ ದಾರಿ ತಪ್ಪಾಗಿದ್ದಾರೆ ಅನ್ನೋದು ಎಲ್ಲರೂ ಹೇಳ್ತಿದ್ರು, ಕಾಣಿಸ್ತಿದ್ರು, ಇಷ್ಟ ಇರ್ಲಿಲ್ಲ. ದೇವೇಗೌಡರಿಗೆ ಜಮೀರ್ ಇವರೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಸ್ವಾಮಿ ಇವ್ರನ್ನೆಲ್ಲ ಮಾತಾಡ್ತಿದ್ರು, ಆದ್ರೆ ಜಮೀರ್ ಇವ್ರನ್ನೆಲ್ಲ ಇಷ್ಟಪಡ್ತಾ ಇರಲಿಲ್ಲ. ಕೇಳಿ, ಇವತ್ತು ಟಿಪ್ಪು ಆ ಮನುಷ್ಯನ ಕಾಂಗ್ರೆಸ್ನಲ್ಲಿರೋದು, ಕೇಳಿ ಅವಳು ಆ ಮನುಷ್ಯನ ಇಷ್ಟಪಡ್ತಿದ್ದ ದೇವೇಗೌಡರು ಜಮೀರ್ ಇವ್ರನ್ನೆಲ್ಲ ಜೊತೆಲಿ ಇದ್ದಾಗಲೇ ಅಂತ ಬೇಡ ಅಂತ ಹೇಳ್ತಿದ್ರು. ಆದ್ರೆ ಬೇಡ ಅಂತ ಹೇಳೋದಕ್ಕೂ ಒಂದು ಮೇಲ್ಪಂಕ್ತಿ ಹಾಕೊಡೋದಕ್ಕೂ ವ್ಯತ್ಯಾಸ ಇತ್ತು. ಮತ್ತು ಅವರು ಬೆಳೆದಾಗ ಅವರ ಸಮಕಾಲೀನರಾಗಿ ಸ್ವಲ್ಪ ಕಿರಿಯ ವಯಸ್ಸಿನವ್ರು ಇದ್ರು. ಯಾರೋ MP ಪ್ರಕಾಶ್ ಇದ್ರು, ಸಿಂಧ್ಯಾ ಇದ್ರು, ಒಳ್ಳೊಳ್ಳೆ ಜನಗಳಿದ್ರು. ಆತರ ಮಗನ ಹತ್ರ ಯಾರು ಇಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ ಇವ್ರಿಗೆ? ಇವ್ರಿಗೆ ಮತ್ತು ಮನೆಯಲ್ಲಿ ರೇವಣ್ಣ, ಕುಮಾರಸ್ವಾಮಿ ಒಂದು ಬುಡಕಟ್ಟಿನ ಜನರುಗಳ ರೀತಿ ಬ್ರದರ್ ಅನ್ಕೊಂಡಿದ್ರು ಸಹ ಸೊಸೆಯಂದಿರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಿಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ? ನನ್ನ ಮಗನ ಜೊತೆ ಮಗ CM ಆಗಿದ್ದಾಗ
ಸೇರ್ಕೊಂಡು ಸುತ್ತಲೂ ಸೇರ್ತಿದ್ದ ಜನಗಳು ಈ ಮುತ್ಕನ್ ನಾನು ನಂಬೇಡಿ, ನಿಮ್ಗಿಂತಲೂ ರೇವಣ್ಣಂಗೆ ಇಷ್ಟ ಅಂತ ಹೇಳ್ತಿದ್ದಾರೆ ಅಂತ ಕಿವಿಗೆ ಬಿದ್ದಿರ್ಲಿಲ್ವಾ? ಬಹಳ ಸರಿ ಬಿದ್ದಿತ್ತು. ಬೇರೆಯವ್ರು ಬಿಡಿ, ಇದೇನು ನಾನು ಹೇಳೋದಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ತಪ್ಪಿ ಕೂಡ ನಿಖಿಲ್ 20 ವರ್ಷದ ನಂತರ ಹೊರಗಡೆ ನಮ್ಮ ತಾತ, ನಮ್ಮ ಇವರು ದೇವೇಗೌಡರು, ದೇವರು ಏನೇ ಹೇಳಿ ಮಾತನಾಡೋದೆ, ಬಹುಶಃ ಈಗಲೂ ಮಾತನಾಡೋದೆ ಆ ಪದ್ಮನಾಭ ನಗರದವ್ರು ಇದಾರಲ್ಲ, ಅವರು ನಾವು ನಂಬ್ಕೊಳಕ್ಕಾಗಲ್ಲ. ಪದ್ಮನಾಭನಗರದವರು ಅಂತಿದ್ರು. ನೀವು ಕೂರಿಸ್ಕೊಂಡು ಒಂದ್ಸರಿ ಯಾರಾದ್ರು ಮಾತನಾಡಿದ್ರ? ನಿಮ್ಮ ನಿಖಿಲ್ ಆಗಲಿ, ಪ್ರಜ್ವಲ್ ಆಗಲಿ, ಎಜುಕೇಟೆಡ್ ಹುಡುಗರು, ಸ್ವಲ್ಪ ನೀವು ಅವ್ರಿಗೆ ಯಾವ ರೀತಿ ಸಾಗಬೇಕು ಅಂತ ವಾರಕ್ಕೊಂದು ದಿನ ವಾಕಿಂಗ್ ಕರ್ಕೊಂಡೋಗಿ ಹೇಳಿದ್ರೆ ಈ ಸ್ಥಿತಿ ತಲುಪ್ತಾ ಇದ್ರ ಅವರು? ಅರ್ಥ ಏನಿದು? ಒಂದ್ ಕಡೆ ನಾನು ಹೆಸರು ಮಾಡ್ತಾ ಹೋಗ್ಬೇಕು, ಇನ್ನೊಂದ್ ಕಡೆ ಅವ್ರವ್ರು ಮಾಡ್ತಾ ಹೋಗ್ಲಿ, ಮತ್ ಕೆಟ್ಟ ಹೆಸರು ತಗೋತಾರ ತಗೊಳ್ಳಿ. ಇದು ರೀತಿನ ಇದು? ಒಬ್ಬ ದೈವಿಕ ವ್ಯಕ್ತಿ, ಒಬ್ಬ ಸಾಧಕ ನಡ್ಕೊಳ್ಳೋ ರೀತಿನ ಇದು? ಕಡೆಗೆ ನಿಮ್ಮ ಮೊಮ್ಮಕ್ಳನ್ನ ಅವ್ರು ಹೇಳ್ಬೇಕು ಅಂತಿದ್ದೀನಿ ದೇವೇಗೌಡರಿಗೆ, ಎದುರು ಹೇಳಕ್ಕಾಗ್ಲಿಲ್ಲ, ಇದ್ರ ಮೂಲಕ ಹೇಳ್ತೀನಿ. ನಮ್ಗಳ ಹತ್ರ ವಾರಕ್ಕೆ ಅರ್ಧ ಗಂಟೆ ಕಳಿಸ್ಬಿಟ್ರೆ ಸಾಕಾಗಿತ್ತು. ಈ ರೀತಿ ಆಗಕ್ಕೆ ಬಿಡ್ತಾ ಇರಲಿಲ್ಲ. ಆ ಪ್ರಜ್ವಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾನೆ, ಪ್ರೆಸೆಂಟ್ ಮಾಡ್ತಾನೆ. ಆ ಹುಡುಗ ಜೈಲ್ನಲ್ಲಿ ನರಳ್ತಾ ಇದ್ದಾನೆ. ಈ ವಿನಯವನ್ನ ಬೆಳೆಸ್ಕೊಂಡ, ಅದು ತೋರಿಕೆ ವಿನಯ ಪಕ್ಕ ಇಡೋಣ, ಅದು ಸಾಕಷ್ಟು ವಿನಯ ಬೆಳೆಸ್ಕೊಂಡಿರೋ ನಿಖಿಲ್ 3ನೇ ಸಾರಿ ಸೋಲ್ತಾನೆ. ಏನಿದು? ಈ ರೀತಿಲಿ ಕಾರಣ ಏನು ಅಂತ ಹೇಳಿದ್ರೆ, ಅವ್ರನ್ನ ಅವ್ರ ತಂದೆ ಮಕ್ಕಳನ್ನೂ ಬೆಳೆಸ್ಲಿಲ್ಲ. ಕುಮಾರಸ್ವಾಮಿಗಾಗ್ಲಿ, ಇವ್ರಿಗಾಗ್ಲಿ, ರಮೇಶ್ಗಾಗ್ಲಿ, ದುಡ್ಡಿಲ್ದೆ ನಾನು ರಾಜಕೀಯ ಮಾಡಿದವನು ಅಂತ ಹೇಳೋ ನೀವು ಇಷ್ಟು ಬೇಕಿಲ್ಲ. ಯಾಕೆ ಇಷ್ಟು ಬೇಕು ಅಂತ ಹೇಳಿದ್ರ, ನಿಮ್ಮ ಕುಟುಂಬಕ್ಕೆ ಘನತೆ ತಂದ್ಕೊಟ್ಟವ್ರು ಇಬ್ರೆ ಅಳಿಯಂದಿರು. ಇವರು ಅಷ್ಟೇ, ಇನ್ನೊಬ್ರು ಚಂದ್ರಶೇಖರ್ ಅವ್ರು ನೋಡಿಲ್ಲ ನಾನು, ಮಂಜುನಾಥ್ ನೋಡಿದ್ದೀನಿ. ಬೇರೆ ಯಾರು ತಂದ್ಕೊಟ್ರು? ಸ್ವಂತ ತಮ್ಮನ್ನ ಕಡೆಗಣಿಸ್ಬಿಟ್ರೆ ನೀವು? ಇರುತ್ತೆ ಎಲ್ಲ ಕುಟುಂಬಗಳಲ್ಲೂ ಪತ್ನಿ ಇವರು ಹೊಂದ್ಕೊಳ್ಳದೆ ಇರಬಹುದು. ಆದ್ರೂ ಒಂದು ಮಿನಿಮಮ್ ಕನಿಷ್ಠ ಇದನ್ನ ಮಾಡ್ಬೋದಾಗಿತ್ತಲ್ವಾ? ಯಾವುದನ್ನು ಮಾಡಲಿಲ್ಲ. ಎಲ್ಲದಕ್ಕೂ ನಾನು ಮಾತ್ರ ಹೀಗೆ, ಬೇರೆಯವರು ಮಾಡ್ತಿದ್ದಾರೆ. ಆದ್ರೆ ಅಂದ್ರೆ ಆಳದಲ್ಲಿ ನನ್ನ ಕುಟುಂಬ ಹೇಗಾದ್ರೂ ಮೆರೀಲಿ ಅಂತ ಬಿಟ್ಟುಬಿಟ್ರೆ ನೀವು. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅಥವಾ ನೆಹರು ಕುಟುಂಬ ಆಡಳಿತವನ್ನ ದೂರೀಕರಿಸ್ತಿದ್ದ ನೀವು, ಟೀಕಿಸ್ತಿದ್ದ ನೀವು, ನಿಮ್ಮ ಫ್ಯಾಮಿಲಿನಲ್ಲೇ ಬೆಳೀತಾ ಹೋದಾಗ ಅದನ್ನ ತಡೆಯೋ ಯೋಚನೆ ಕೂಡ ಮಾಡಲಿಲ್ಲ. ನಾನು ಒಂದು ಸಾರಿ ಬರೆದೆ ಅಗ್ನಿ ಪತ್ರಿಕೆಯಲ್ಲಿ, ಅದನ್ನು ಓದಿದಾರೆ ಅವರು. ತುಂಬ ಕುಟುಂಬ ನಿಮ್ಮದು, 6 ಜನ ಮಕ್ಕಳು, ಅವ್ರನ್ನೆಲ್ಲ ಸಾಕಬೇಕು, ಬೆಳೆಸ್ಬೇಕು ಅಂದ್ರೆ ಬಹಳ ಕಷ್ಟ ಇತ್ತು. ಆದ್ರೆ ನಿಮ್ಮನ್ನ ಬ್ಯಾಕ್ ಮಾಡೋ ಜನಗಳು ಸಿಕ್ಕಿದ್ರು. ನಿಮ್ಗೆ ನೀವೇ ಹೇಳ್ಕೊಂಡಿದ್ದೀರಿ, ನಾವೆಲ್ಲ ಇದ್ದಾಗ ಎಲ್ಲಾ ಜನಗಳಿದ್ದಾಗಲೇ ಹೇಳಿದಿರಿ. ಅರ್ಸು ನನ್ಗೆ ಹೇಳಿದ್ರು, ದೇವೇಗೌಡ ಬರೀ ಇದು ಅಂತ ಮಾಡ್ತಾ ಹೋಗ್ಬೇಡ, ರಾಜಕೀಯ ಕುಟುಂಬನೂ ಚೆನ್ನಾಗಿ ಇಟ್ಕೊಳ್ಳೋಕೆ ಒಂದು ದಾರಿ ಮಾಡ್ಕೋ ಅಂದಿದ್ದನ್ನ ಹೇಗ್ ಮಾಡ್ಕೊಂಡ್ರಿ? ಸಂಪತ್ತನ್ನ ಲೂಟಿ ಹೊಡಿತಾ ಇದ್ದಾರೆ ಅಂದಾಗ ನೋಡ್ಕೊಂಡು ಕಣ್ಮಿಟ್ಕೊಂಡು ಕೂತ್ಕೊಂಡ್ರಿ. ನಿಧಾನವಾಗಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಆಗ ನೀವು ನಡ್ಕೊಳ್ತಿದ್ದ ರೀತಿ ಇತ್ತಲ್ಲ, ನಿಜವಾಗ್ಲೂ ದೈವಿಕ ರೀತಿ ಇತ್ತು. ಜನಕ್ಕೋಸ್ಕರ ಕೆಲಸ ಮಾಡ್ತಿದ್ರಿ, ಸಮೂಹ ಭಾವನೆ ಇತ್ತು, ಎಲ್ಲ ನನಗೆ ಸೇರಿದವರು ಅಂತ ಇತ್ತು. ಆದ್ರೆ ಸಣ್ಣ ವಯಸ್ಸಿನಿಂದ ನೀವು ಸೆಂಟನ ಬೆಳೆಸ್ಕೊಂಡ್ಬಂದ್ಬಿಟ್ರಿ. ನನಗೆ ಯಾರೇ ಸ್ಪರ್ಧಿಗಳಿದ್ರು ಅವ್ರನ್ನ ವಿರೋಧಿಗಳು ಅಂತ ಹೇಳಿ ತುಳಿತಾ ಹೋಗ್ಬೇಕು, ಮಟ್ಟ ಹಾಕ್ಬೇಕು, ತಳ್ಬಿಡ್ಬೇಕು. ಇದು ಒಕ್ಕಲಿಗ ಅಂತಲ್ಲ. ಯಾಕೆ ತುಳಿದ್ರಿ ಅಂತ ಹೇಳಿದ್ರೆ, ಬೇರೆ ಇರೋದು ಬೇಡ, ನನ್ನ ಹಂತದಲ್ಲಿ ಇರೋದು ಬೇಡ. ಆ ಸಣ್ಣತನ ಬೆಳೆಸ್ಕೊಂಡು ಎಲ್ಲ ಕುಟುಂಬಕ್ಕೆ ಆಗಲಿ ಅಂತ ಹೇಳಿ ಇವತ್ತು ನಿಮ್ಮ ಕುಟುಂಬ ಏನಾಗಿದೆ ಗೌಡ್ರೆ? ಏನಾಗಿದೆ? ದೊಡ್ಡ ಮಗನ ಕುಟುಂಬ ನಾಶ ಆಗ್ಬಿಟ್ಟಿದೆ. ಎಂದಿಗೂ ಅವರು ತಲೆ ಎತ್ತಕ್ಕಾಗಲ್ಲ ಅನ್ನೋ ಸ್ಥಿತಿ ತಲುಪಿಟ್ಟಿದ್ದಾರೆ. ಇಲ್ಲಿರೋ ಮೊಮ್ಮಗ, ನೀವು ಆ ಮೊಮ್ಮಗ ಮೊನ್ನೆ ಸೋತ ಚನ್ನಪಟ್ಟಣದಲ್ಲಿ ಎಲೆಕ್ಷನ್, ನೀವು ಸೋತಿದ್ದೀರಿ, ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಯಾರು ಗಮನಿಸದೇ ಇರೋ ಸಂಗತಿ ಏನು ಅಂದರೆ, ನೀವು ಹೋಗಿದ್ರೆ ದೇವೇಗೌಡರು ಅವ್ರು ಎಲೆಕ್ಷನ್ ಕ್ಯಾನ್ವಾಸ್ ಹೋಗಿದ್ರೆ ಆ ಮಗ ಇಷ್ಟು ಹೀನಾಗಿ ಹೋಗ್ತಿರ್ಲಿಲ್ಲ, ಬಹುಶಃ ಗೆಲ್ಲೋ ಸಾಧ್ಯತೆ ಇತ್ತು. ಯಾಕೆ ಹೇಳ್ತೀನಿ ಅಂದರೆ, ಏನು ನೀವು ಸ್ಪೀಚ್ ಮಾಡೋದು, ಕೊತ್ವಾಲ್ ಕೈಲಿ ದುಡ್ಡಿಸ್ಕೊಳ್ತಿದ್ದ ನಿಮ್ಮ ಮಗ ಕೊಡ್ಲಿಲ್ವಾ ದಿವಾನ ಅಲಿಗೆ ಏನು ಸಂತ ಆಗಿದ್ನ? ಅದೇ ರೀತಿ ಜಮೀರು ಕೊಟ್ಟಾಗ ಜಮೀರ್ ಏನೋ ರಾಜಕೀಯದಲ್ಲಿ ಸಂವಿಧಾನದಲ್ಲಿ ಪಂಡಿತರಾಗಿದ್ರ. ನೀವು ಬೇರೆಯವ್ರನ್ನ ಮಾಡಿದಾಗ, ನಿಮ್ಮ ಕುಟುಂಬ ಮಾಡಿದಾಗ ಸಹಿಸ್ಕೊಂಡ್ರಿ. ಅದೇ ರೀತಿ ಆಲ್ಟ್ ಆಫ್ ಎಲೆಕ್ಷನ್ ಟೈಮ್ನಲ್ಲಿ ಸುನಿಲ್ ಮತ್ತು ಇವರೆಲ್ಲ ವರ್ಕ್ ಮಾಡಿದ್ರಲ್ಲ, ರೋಹಿತ್ ಅಲ್ಲ, ಅದನ್ನ ನೀವೇ ಸಹಿಸ್ಕೊಂಡ್ರಿ. ಆದ್ರೆ ಅದೇ ಈ ಮನುಷ್ಯ ಯಾವತ್ತೋ ಒಂದಿನ ಕೊತ್ವಾಲ್ ಜೊತೆ ಇದ್ದ ಕಾರಣಕ್ಕೆ, ಕೊತ್ವಾಲ್ ಆತ ಇರಲಿಲ್ಲ, ಆತ ಇರೋ ರೂಮ್ಗೆ ಒಬ್ಬ ರಾಜಕಾರಣಿಯ ರೂಮ್ನಲ್ಲಿ ಇದ್ದಾಗ, ಶಿವಕುಮಾರ್ ಇದ್ದಾಗ ಕೊತ್ವಾಲ್ ಅಲ್ಲಿ ಬರ್ತಿದ್ದ. ಅದನ್ನ ತೆಗೆದು ಆಡಿದ್ರಿ. ನಂಬರ್ 1, ಜನಕ್ಕೆ ಪಥ್ಯ ಆಗಲಿಲ್ಲ ಅದು. ಇವತ್ತು ಯಾಕೆ ಶಿವಕುಮಾರ್ ಆಗಲಿ ಅವರ ಬೆಂಬಲಿಗರಾಗಲಿ ಬೇಡ ಅಂತ ಕನ್ವಿನ್ಸ್ ಮಾಡಕ್ ಹೋಗ್ಲಿಲ್ಲ. ಎರಡನೇದು ನೀವು ಮಾಡೋದೇನು ಅಂದರೆ, ನನ್ನ ಮೊಮ್ಮಗನ್ನ ಗೆಲ್ಸಿ ಈ ಭ್ರಷ್ಟ ಸರ್ಕಾರ 1 ತಿಂಗಳಲ್ಲಿ ತೆಗಿತೀನಿ,
ದೇವೇಗೌಡರು ಹೇಳೋ ಮಾತಾ ಅದು. ನಿಮ್ಮ ಮಗನಿಗಿಂತಲೂ ಭ್ರಷ್ಟ ಆಗಿದಾರ ಇವರು? ನಿಮ್ಮ ಕುಟುಂಬಕ್ಕಿಂತಲೂ ಭ್ರಷ್ಟ ಆಗಿದಾರ? ಇವತ್ತು ಹೇಳಿ ಕುಮಾರಸ್ವಾಮಿ ನಾನು ಭ್ರಷ್ಟ ಅಲ್ಲ ಅಂತ. ಕುಮಾರಸ್ವಾಮಿ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು. ಅದೇನು ಅವರೊಬ್ಬರೇ ಅಲ್ಲ, ಇವತ್ತು ಎಲ್ಲರೂ ಭ್ರಷ್ಟರೇ, ಅವರು ಕೂಡ ಭ್ರಷ್ಟರೇ. ಅಟ್ಲೀಸ್ಟ್ ಕಡೆಯ ಪಕ್ಷ ನೀವು ಹೇಳಬೇಕಾಗಿತ್ತು, ನಾನು ಬಂದರೆ ಬೇರೆ ರೀತಿಯ ಒಂದು ಸರ್ಕಾರವನ್ನು ರಚಿಸೋದಕ್ಕೆ ಟ್ರೈ ಮಾಡ್ತೀವಿ, ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ತೀವಿ, ಸರ್ಕಾರ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತೆ. ಹೊತ್ತು ಸಿದ್ದರಾಮಯ್ಯನ ತೆಗಿತೀನಿ ನಿಮಗೆ. ಅವ್ರಿಗೆ ಗೊತ್ತಿಲ್ಲ ದೇವೇಗೌಡರಿಗೆ, ನನಗೆ ಅನೇಕ ಕಾಂಗ್ರೆಸ್ನವ್ರು ಫೋನ್ ಮಾಡಿದ್ರು. ಇಲ್ಲೇ ಇದೆ, ಬಾಯಿನಲ್ಲೇ ಇದೆ, MLAಗಳು ಅಥವಾ ಮಾಜಿ MLAಗಳು ಮಾಡಿಬಿಟ್ಟು ಗೆಲ್ತಾರಲ್ವಾ ಇವರು, ಕುಮಾರಸ್ವಾಮಿ ಮಗ ಗೆದ್ದೇ ಗೆಲ್ತಾನಲ್ವಾ ನಿಖಿಲ್, ನಿಮ್ಮ ಬಚ್ಚನ್ಗೆಲ್ಲ ಸ್ವಲ್ಪ ವರ್ಕ್ ಮಾಡೋಕ್ಕೆ ಹೇಳಿದ್ದೀರಾ, ನೀವು ಯಾರಿಗಾರು ಹೇಳ್ತಿದ್ದೀರಾ? ನಾನು ಹೇಳಿದೆ ಇಲ್ಲ, ಯಾಕೆಂದರೆ ನಿಮ್ಮದು ಬೇರೆ ಥರ, ನೀವು ಯಾವ ಬೇಕಾದ್ರೂ ಹೊಂದಾಣಿಕೆ ರಾಜಕೀಯ ಮಾಡ್ತೀರಿ, ನಮ್ಮದು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಮೋದಿ ಅಂತ ವ್ಯಕ್ತಿ ಬರದೇ ಹೋಗಿದ್ರೆ BJP ಇದ್ರೂ ಪರವಾಗಿಲ್ಲ ಅಂತಿದ್ವೋ ಏನೋ ಗೊತ್ತಿಲ್ಲ. ಇವತ್ತು ನಮ್ಮ ಕೈಲಿ ಆಗೋದಿಲ್ಲ, ನಾವು ಯಾವ ಕಾರಣಕ್ಕೂ ಸಪೋರ್ಟ್ ಮಾಡ್ತಿಲ್ಲ. ಅದರ ಅರ್ಥ ಕಾಂಗ್ರೆಸ್ ಪರ ಇದ್ದೀವಿ ಅಂತ ಅಲ್ಲ, ನಾವು ಇದನ್ನು ಇಷ್ಟಪಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಕಡೆಯ ಪಕ್ಷ ದೇವೇಗೌಡರು ಹೇಳಿ ಸಿದ್ದರಾಮಯ್ಯನ ಬೈಬೇಡ ಅಂತ, ಅಲ್ಲೂ ಕೂಡ 10-15 ಸಾವಿರ ಕುರುಬರು ವೋಟ್ ಇದೆ, ಅವರೆಲ್ಲ ಇವ್ರಿಗೆ ಹಾಕೋಕ್ಕೆ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ರು ಇವರು. ಅಲ್ಲಿರೋ ದಲಿತರು, ಮುಸ್ಲಿಮರು ಮತ್ತು ಕುರುಬರು, ಅಲ್ಪ ಇವರು ಏನೋ ಹಿಂದುಳಿದವರು ಯಾರು ಹಾಕಂಗೆ ಭಾಳ ಇದಾಗಿ ಯೋಚನೆ ಮಾಡಿದೆ. ತೂಗಿ ನೋಡಿ ಮಾತನಾಡೋ ದೇವೇಗೌಡರು ಮಾಡಿದ್ರು. ನಮ್ಮ ಮಗ ಸೋತ. ಇವತ್ತು ನಾನು ಸಂಕಟದಿಂದ ಹೇಳ್ತೀನಿ, ತುಂಬ ಎತ್ತರಕ್ಕೆ ಏರಬಹುದಾಗಿದ್ದ ಸಾಧಕ ಪ್ರಪಾತಕ್ಕೆ ಬಿದ್ದುಬಿಟ್ಟ. ಸಾಧಕರು ಬೀಳೋದಕ್ಕೆ 108 ಕಾರಣ ಇರುತ್ತೆ. ಅವ್ರು ಬೆಳೆಸ್ಕೊಳ್ಳೋ ಹವ್ಯಾಸಗಳು, ಬಯಸೋ ಸಂಗತಿಗಳು, ಬಯಕೆಗಳು, ಸಣ್ಣದ್ರಲ್ಲಿ ಅವರು ಕಳ್ಕೊಂಬಿಡೋದು, ತಮ್ಮ ಮೇಲೆ ಇರೋ ಹಿಡಿತವನ್ನು ಕಳ್ಕೊಂಬಿಡೋದು, ಆ ಎಲ್ಲ ಕಾರಣಕ್ಕೆ ಪ್ರಪಾತ ತಲುಪಿದ್ದಾರೆ. ಹಾಗೆಯೇ ದೇವತಾ ಪುರುಷ ಅಂತ ಹೇಳಿಸ್ಕೊಳ್ಳುವ ಎಲ್ಲ ಅರ್ಹತೆ ಇದ್ದ ದೇವೇಗೌಡರು ಜಾತಾ ಹೋದರು. ಇವತ್ತು ಐ ಆಮ್ ಸಾರಿ ಟು ಸೇ ಇಟ್, ಅವರಲ್ಲಿ 1% ಕೂಡ ಆ ದೈವಿಕ ಶಕ್ತಿ ಆಗಲಿ, ದೈವಿಕ ಸಂವೇದನೆ ಆಗಲಿ, ಒಂದು ಜನಕ್ಕೆ ಹಿತವನ್ನು ಕೊಡುವಂತಹ ಯಾವುದೇ ರೀತಿಯ ಮಾರ್ಗದರ್ಶನ ಮಾಡುವಂತಹ ನೈತಿಕ ಹಕ್ಕಾಗಲಿ ಅವರಲ್ಲಿ ನನಗೆ ಕಾಣ್ತಾ ಇಲ್ಲ. 1% ಸಂಪೂರ್ಣವಾಗಿ ದೆವ್ವದ ಹಂತವನ್ನು ತಲುಪಿಬಿಟ್ಟಿದ್ದಾರೆ, ಪಿಶಾಚಿಯ ಹಂತವನ್ನು ತಲುಪಿಬಿಟ್ಟಿದ್ದಾರೆ. ಅವರ ಎನರ್ಜಿ ಇದು ಯಾವುದೂ ಕೂಡ ದೈವಿಕ ಅಲ್ಲ, ಪೈಶಾಚಿಕ, ಸಮಾಜ ಹಾಳು ಮಾಡೋದು ಅನ್ನುವಂತಹ ಒಂದು ಇದನ್ನು ನಮ್ಮಲ್ಲಿ ಬಿತ್ತಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ನಾವಲ್ಲ. ಐ ಆಮ್ ಸಾರಿ ಟು ಸೇ ಇಟ್. ಬಟ್ ಇವತ್ತು ಅವರ ಎಂಡಿಗೆ ಬಂದಾಗ, ಇವತ್ತು ಅವ್ರು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತು, ಆದರೆ ಎಂಡಿಗೆ ಬಂದಾಗ ಅವ್ರು ಸಮರ್ಥನೆ ಮಾಡ್ಕೊಳ್ಳುವಂತಹ ಫ್ಯಾಕ್ಟರ್ಸ್, ಅಂಶಗಳಿಲ್ಲ. ಸಂಪೂರ್ಣ ದೆವ್ವ ಆಗಿ ರಾಜಕೀಯದ ಪ್ರಪಾತದಲ್ಲಿದ್ದಾರೆ. ಇದಕ್ಕಿಂತ ಹೆಚ್ಚು ನಾನು ಹೇಳಲ್ಲ. ಇದನ್ನು ಹೇಳಬೇಕಾದ್ರೆ ನಾನು ಸಿಟ್ಟಿನಿಂದ ಹೇಳ್ತಾ ಇಲ್ಲ, ಸಂಕಟದಿಂದ ಹೇಳ್ತಿದ್ದೀನಿ. ಅವ್ರ ಬಗ್ಗೆ ಅಪಾರ ಗೌರವ ಇದ್ದು ಅವ್ರ ಜೊತೆ ಓಡಾಡಿ ಅಪಾರ ಸಂಕಟದಿಂದ ಹೇಳ್ತಾ ಇದ್ದೀನಿ. ನಮಸ್ಕಾರ.